ಯಾಕೆ ಹೀಗಾಗ್ತಾ ಇದೆ? ನಾವೆಲ್ಲರೂ ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಖುಷಿಯಾಗಿ ಹೊಂದ್ಕೊಂಡು ಚೆನ್ನಾಗಿರಬೇಕು ಅಂತ ಅಂದ್ಕೊಂಡಿದ್ರೆ ಯಾಕೆ ಈ ಮನೇಲಿ ಹೀಗಾಗ್ತಾ ಇದೆ? ಸುಮ್ಮನೆ ಮನೆ ನೆಮ್ಮದಿ ಹಾಳಾಗಲ್ಲ ಅಣ್ಣ. ಬೆನ್ನಿಗೆ ಚೂರಿ ಹಾಕೋರು ನಮ್ಮ ಹಿಂದೆನೇ ಇರ್ತಾರೆ, ಆದರೆ ಅವ್ರಗಳ ಬಗ್ಗೆ ನಮಗೆ ಗೊತ್ತಾಗಲ್ಲ ಅಷ್ಟೆ. ಗೊತ್ತಾಗದೆ ಇರೋದು ಏನಿದೆ ಚಿಕ್ಕಪ್ಪ? ಜನಾರ್ದನ್ ಏನು ಅಂತ ಎಲ್ರಿಗೂ ಗೊತ್ತಾಗಿದೆ. ಅವ್ನ ಯೋಗ್ಯತೆ ಏನು ಅಂತ ಗೊತ್ತಿದ್ದು ಯಾಕೆ ಅವ್ನ ಮಾತು ಕೇಳಬೇಕು? ಅವನೆಂಥವನು ಅಂತ ನಮಗೆ ಗೊತ್ತಾಗಿದೆ. ಎಷ್ಟೇ ಆದರೂ ಅಭಿಗ ಅವನ ಮಾವ. ಹೆಂಡತಿ ಮೇಲಿನ ಪ್ರೀತಿ ಮಾವನ ಮೇಲೆ ನಂಬಿಕೆ ಬರೋ ಹಾಗೆ ಮಾಡಿರ್ಬೋದು. ಆದರೂ ಇದೆಲ್ಲ ಒಂದು ರೀತಿ ಮನಸ್ಸಿಗೆ ಬೇಜಾರಾಗುವಂಥದ್ದೇ, ಕೆಟ್ಟಗಳಿಗೆ ಅನಿಸುತ್ತೆ. ಆದರೆ ಈಗ ಅಭಿ ವಿಷಯ ಏನು ಮಾಡೋದು? ಆ ಜನಾರ್ದನ್ ಇವನ್ನ ಯಾಮರಿಸ್ಬಿಟ್ಟಿದ್ದಾನೆ. ಇವನು ಜಗ್ಗೋ ಹಾಗೆ ಕಾಣ್ತಿಲ್ಲ. ಹಾಗಂತ ಈಗ ಅವನನ್ನು ತಡಿದೇ ಇದ್ದರೆ ಮುಂದೆ ತುಂಬ ತೊಂದರೆ ಆಗುತ್ತೆ. ಅವನ್ನ ಹೇಗಾದರೂ ಮಾಡಿ ತಡಿಲೇಬೇಕು. ಹೇಗೆ ತಡಿತೀರಾ ಮಾವ? ನೀವೆಷ್ಟೇ ಸಮಾಧಾನದಿಂದ ಹೇಳಿದ್ರು ಅವನು ಒಪ್ಪೋ ಥರ ಕಾಣಿಸ್ತಿಲ್ಲ. ಹೌದು, ಅಭಿಗೀಗ ನಮ್ಮ ಎಲ್ರ ಮೇಲೂ ಒಂದು ರೀತಿ ಬೇಸರ ಇದೆ. ಆ ಬೇಸರ ಕಮ್ಮಿ ಆಗೋವರೆಗೂ ನಾವು ಹೇಳೋ ಯಾವುದೇ ಮಾತು ಅವನಿಗೆ ಸರಿ ಅಂತ ಅನ್ಸಲ್ಲ. ಎಷ್ಟೋ ಸಲ ತಪ್ಪು ಯಾವುದು ಸರಿ ಯಾವುದು ಅನ್ನೋದು ಯಾರು ಹೇಳ್ತಾರೆ ಅನ್ನೋದ್ರ ಮೇಲೆ ಅಷ್ಟೇ ನಿರ್ಧಾರ ಆಗಿರುತ್ತೆ. ಈಗ ಜನಾರ್ದನ್ ಅವ್ರು ಏನೇ ಹೇಳಿದ್ರು ಅವನಿಗೆ ಸರಿ ಅನ್ಸುತ್ತೆ. ಅಂಥದ್ರಲ್ಲಿ ನಾವು ಏನೇ ಹೇಳಿದ್ರು ಖಂಡಿತ ಅವನಿಗೆ ತಪ್ಪು ಅಂತಾನೆ ಅನ್ಸೋದು. ಅದಕ್ಕೆ ಹಾಗಂತ ಅವನು ಆಡಿದ್ದ ಆಟ ಎಲ್ಲ ನೋಡಿಕೊಂಡು ಸುಮ್ಮನಿರೋಕ್ಕಾಗಲ್ಲ. ಮತ್ತಿನ್ನೇನು, ಬೈದ ಬುದ್ಧಿ ಹೇಳೋಕ್ಕಾಗತ್ತಾ? ಬೈದ ಬುದ್ಧಿ ಹೇಳೋಕ್ಕೆ ಅವನೇನು ಚಿಕ್ಕ ಹುಡುಗನ? ನಾವು ಬೈಯೋದ್ರಿಂದ ಅವನಿಗೆ ಸ್ವಲ್ಪನೂ ಭಯ ಹುಟ್ಟಲ್ಲ. ಮತ್ತಿನ್ನೇನು ಮಾಡಬೇಕು ಅಂತೀಯ ಅಣ್ಣ? ಸಮಾಧಾನವಾಗಿ ಹೇಳಿದ್ರೆ ಅವನಿಗೆ ಅರ್ಥ ಆಗಲ್ಲ, ಬೈದರೆ ಭಯ ಹುಟ್ಟಲ್ಲ. ಬೇರೆ ದಾರಿ ಆದರೂ ಏನಿದೆ? ಒಂದು ದಾರಿ ಇದೆ ಚಿಕ್ಕಪ್ಪ. ನಾವು ಯಾರೇ ಅವನ್ನ ಬೈದ್ರು ಅವನ ಮನಸ್ಸಲ್ಲಿ ಭಯ ಹುಟ್ಟಲ್ಲ. ಅವನು ಈ ಕೆಲಸ ನಿಲ್ಲಿಸ್ಬೇಕು ಅಂದರೆ ನಾವು ಅವನ್ನ ಹೆದರಿಸ್ಬೇಕು. ಹೆದರ್ಸೋದ? ಅದು ಹೇಗೆ? ಅವಿ, ನೀನು ಅವನ ಜೊತೆ ಜಗಳ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡ. ನೀವಿಬ್ರು ಜಗಳ ಮಾಡ್ಕೊಳ್ಳೋದು ಅಂದರೆ ಅದು ಎಲ್ಲದಕ್ಕಿಂತ ದೊಡ್ಡ ಸಮಸ್ಯೆ. ಇಲ್ಲ ಅಮ್ಮ, ನಾನು ಅವನ ಜೊತೆ ಜಗಳ ಆಡಲ್ಲ, ಯೋಚನೆ ಮಾಡಬೇಡಿ. ಜಗಳ ಮಾಡಲ್ವಾ? ಜಗಳ ಮಾಡದೆ ಹೇಗೆ ಹೆದರಿಸ್ತೀರಾ? ಈಗ ನಾನು ಅವ್ನಿಗೆ ಏನೇ ಹೇಳಿದ್ರು ಅವನ ದೃಷ್ಟಿಯಲ್ಲಿ ನಾನು ಕೆಟ್ಟವನಾಗ್ತೀನಿ. ಆಗ ಅವನ ಹಠ ಇನ್ನೂ ಜಾಸ್ತಿ ಆಗತ್ತೆ. ಈಗ ನಾನು ಏನು ಹೇಳ್ಬೇಕು ಅನ್ಕೊಂಡಿದ್ದೀನೋ ಅದನ್ನು ನಾನು ಹೇಳ್ದೆ ಬೇರೆ ರೂಟಲ್ಲಿ ಹೇಳಿಸಿದ್ರೆ ಆಗ ಅವನ ಮನಸ್ಸಲ್ಲಿ ಭಯ ಹುಟ್ಟತ್ತೆ. ಅಭಿಗೆ ಇಂಥದ್ರಲ್ಲಿ ಎಕ್ಸ್ಪೀರಿಯನ್ಸ್ ಕಮ್ಮಿ. ಹೊರಗಿನ ಪ್ರಪಂಚದಲ್ಲಿ ಒಂದು ಚಿಕ್ಕ ಸಮಸ್ಯೆ ಆದರೂ ಭಯ ಪಡ್ತಾನೆ, ಅದನ್ನು ಫೇಸ್ ಮಾಡೋಕ್ಕೆ ಪರದಾಡ್ತಾನೆ. ಇದ ವಿಷಯ. ಅಭಿ ಸರಿಯಾಗಿ ಯೋಚನೆ ಮಾಡ್ತಿದ್ದಾನೆ. ಯಾರ ಹತ್ರ ಹೇಗೆ ಹೇಳಿಸ್ಬೇಕೋ ಹಾಗೆ ಹೇಳಿಸಿದ್ರೇನೆ ಅಭಿ ದಾರಿಗೆ ಬರೋದು. ಶಂಕದಿಂದ ಬಂದ್ರೇನೆ ತೀರ್ಥ. ಹಾಗಂತ ಬೇರೆ ಏನೋ ಅನಾಹುತ ಮಾಡಲ್ಲ ತಾನೆ? ಏನಿಲ್ಲ, ಅದಕ್ಕೆ ನೀವು ಆರಾಮಾಗಿರಿ. ಸರಿ, ನನಗೊಂದು ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ನೀವೇನು ಯೋಚನೆ ಮಾಡಬೇಡಿ. ನಾವು ಯಾರಾದರೂ ಗುರುಗಳನ್ನ ನೋಡೋಣ, ನಮ್ಮ ಮನಸ್ಗೂ ಸಮಾಧಾನ ಆಗುತ್ತೆ. ಏನಾದರೂ ಬೇಕಾಗಿತ್ತಾ ಪಾಪು? ಯಾಕೆ ಪಾಪು, ಏನು ವಿಷಯ? ಏನಾದರೂ ಹೇಳಬೇಕಾಗಿತ್ತಾ? ಅದು ನಿಮ್ಮ ಹತ್ರ ಓ, ಅಮ್ಮ ಮಗ ಇಬ್ಬರು ಏನೋ ಮಾತಾಡ್ತಿರೋ ಹಾಗಿದೆ. ಏನು ವಿಷಯ ನಾವು ಕೇಳ್ಬೋದಾ? ಅಮ್ಮ ಮಗನ
ನಿಮ್ಮ ತಾಯಿ ಜೊತೆ ಮಾತಾಡೋವಂಥದ್ದು ನನಗೇನಿರುತ್ತೆ ಸರ್? ಆಫ್ಟರ್ ನಾನು ಈ ಮನೆ ಕೆಲಸನಷ್ಟೇ ಕೆಲಸ ಮಾಡಿದ್ದಕ್ಕೆ ಸಂಬಳ ಕೇಳೋದ ಅಂತ ಬಂದಿದ್ದೀನಿ. ಸಂಬಳ ಸ್ವಲ್ಪ ಈ ತಿಂಗಳು ಬೇಗ ಕೊಡ್ಬೋದು ಅಂತ ಕೇಳಕ್ಕೆ ಬಂದೆ. ಯಾಕೆ ಪಾಪು, ಮನೇಲಿ ಏನಾದರೂ ಸಮಸ್ಯೆನಾ? ಸಿರಿ ಹೇಗಿದ್ದಾಳೆ? ಮಾವ ಆರಾಮಾಗಿದ್ದಾರೆ ತಾನೆ? ನಮ್ಮನೇಲಿ ಏನೇ ಕಷ್ಟ ಇಲ್ಲದೆ ಇರಲಿ, ಅದೆಲ್ಲ ನಿಮ್ಗೆ ಯಾಕೆ ಮೇಡಮ್? ನಾವು ಅದು ನೋಡ್ಕೋತೀವಿ. ನಾನು ಮಾಡಿರೋ ಕೆಲಸಕ್ಕೆ ನೀವು ಸಂಬಳ ಕೊಟ್ಟರೆ ಅಷ್ಟೇ ಸಾಕು. ನಿಮ್ಮಿಂದ ಬೇರೆ ಏನು ಬೇಕಾಗಿಲ್ಲ. ಸಾಧ್ಯವಾದರೆ ಈ ಸರಿ ಸ್ವಲ್ಪ ಬೇಗ ಕೊಡಿ, ಇಲ್ಲಾಂದರೆ ಪರವಾಗಿಲ್ಲ. ಒಂದು ನಿಮಿಷ ಹೇಳು, ಬರ್ತೀನಿ. ಪಾಪು, ನನ್ನ ಹತ್ರ ಏನಾದರೂ ಮಾತಾಡಬೇಕಾಗಿತ್ತಾ? ಇಲ್ಲ ಬಿಡಿ, ನಿಮಗೂ ನನಗೂ ಏನು ತಾನೇ ಮಾತಿರುತ್ತೆ. ಸಮರ್, ಇದೇನಿದು? ನನ್ನ ಸಂಬಳ 30,000 ಅಷ್ಟೇ, ಇದರಲ್ಲಿ 40,000 ಇದೆ. ಈ ಸರಿಯಿಂದ ನಿನಗೆ ಸಂಬಳ ಜಾಸ್ತಿ ಮಾಡಿದ್ದೇನೆ. ನನಗೆ ನಿಮ್ಮ ಭಿಕ್ಷೆ ಏನು ಬೇಕಾಗಿಲ್ಲ ಸರ್. ಏಜೆನ್ಸಿಲಿ ಮಾತಾಡಿರೋದು ಬರೀ 30,000, ನನಗಷ್ಟೇ ಸಾಕು. ತಗೊಳ್ಳಿ. ನಾನು ಇಲ್ಲಿಗೆ ಬಂದಿರೋದು ಕೆಲಸ ಮಾಡಿ ಸಂಪಾದನೆ ಮಾಡೋಕ್ಕೆ, ಸ್ವಾಭಿಮಾನ ಅಡ ಇಟ್ಟು ದುಡ್ಡು ತಗೊಳ್ಳೋದಕ್ಕಲ್ಲ. ಬರ್ತೀನಿ. ಅವಿ, ಅವನು ಹಾಗೆ ಮಾತಾಡ್ದ ಅಂತ ನೀನು ಬೇಜಾರು ಮಾಡ್ಕೋಬೇಡ. ಅವನ ಬಗ್ಗೆ ನಿನಗೆ ಗೊತ್ತಲ್ಲ, ನೀನು ಒಳ್ಳೆ ಉದ್ದೇಶದಲ್ಲೇ ಈ ದುಡ್ಡು ಅವನಿಗೆ ಕೊಟ್ಟಿದ್ದು. ಆದ್ರೆ ಅವನು ಬೇಜಾರಾಗಿಲ್ಲ ಅಮ್ಮ, ಹೆಮ್ಮೆ ಆಯಿತು. ನನ್ನ ತಮ್ಮ ಎಂಥ ಸ್ವಾಭಿಮಾನಿ ಅಂತ. ಅದು ಹೆಮ್ಮೆ ಪಡೋ ವಿಷಯನೇ ಅಲ್ವಾ? ಆದರೂ ಪಾಪು ನನ್ನ ಹತ್ರ ಏನೋ ಹೇಳಬೇಕು ಅಂದ್ಕೊಂಡಿದ್ದ ಅನ್ಸತ್ತೆ. ಏನಿರ್ಬೋದು? ಏನ್ ಸಾಹೇಬ್ರು ಅಂಗಡಿ ಬಂದು ಕುತ್ಕೊಬಿಟ್ಟಿದ್ದೀರಾ? ಇಲ್ಲಿ ಸಾಲ ಕೇಳಕ್ಕ? ಸಾಲ ಗಿಲ ಎಲ್ಲ ಸಿಗಲ್ಲ. ಇಲ್ಲ ಸಾಲ ಎಲ್ಲ ಏನಿಲ್ಲ, ನಾನು ದುಡ್ಡು ಕೊಡ್ತೀನಿ, ಪ್ಯಾಕ್ ಮಾಡಿ. ದುಡ್ಡ? ಸಾಹೇಬ್ರು ಏನ್ ಪ್ಯಾಕ್ ಮಾಡಿಸಿದಾರೆ? ಒಂದು ತಿಂಗಳಿಗಾಗುವಷ್ಟು ರೇಷನ್ನು. ಅದಕ್ಕೆಲ್ಲ ಎಷ್ಟಾಗ್ಬೋದು? ಒಂದು 10-15 ಸಾವಿರ ಆಗ್ಬೋದು. ಶಬಾಷ್, ಇಷ್ಟು ದುಡ್ಡು ಕೂಡ ತಗೋತಾ ಇದ್ದೀರಾ? ಸಂಬಳ ಆಯ್ತಾ? ನೋಡಿ, ಇದ್ದಿದ್ದು ಸ್ವಲ್ಪ ದುಡ್ಡನ್ನು ನೀವೇ ಕಿತ್ಕೊಂಡು ಹೋದ್ರಿ. ಈಗ ಮನೆ ರೇಷನ್ಗೆ ಅಂತ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ಸುಮ್ಮನೆ ಬಿಡಿ, ನಾನು ನಿಮ್ಮ ಬಡ್ಡಿ ದುಡ್ಡನ್ನ ಕಟ್ತೀನಿ. ಅದೆಲ್ಲ ಆಗಲ್ಲ, ಬಡ್ಡಿ ದುಡ್ಡು ಈಗಲೇ ಸೆಟ್ಲ್ ಆಗಬೇಕು. ತೆಗಿ ಮನೆ ಕಿತ್ಕೊಂಡ್ರೆ ಸರ್. ಕೊಡಪ್ಪ. ಸರ್ ಮನೆಗೆ ಅಂತ ಇಟ್ಕೊಂಡಿರೋದು, ಇದನ್ನು ಕಿತ್ಕೊಂಡ್ರೆ ಮನೇಲಿ ಅಕ್ಕಿ ಕಾಳೋರಿಲ್ಲ ಸರ್. ದಯವಿಟ್ಟು ಕೊಟ್ಬಿಡಿ. ಇದು ಬಡ್ಡಿಗಾಯ್ತು, ಅಸ್ಲಿಗೆ ಬೇಗ ರೆಡಿ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಮನೆ ಸಾಮಾನ ಬೀದಿಗೆ ಬರುತ್ತೆ. ಏನು ಸ್ವಾಮಿ, ಪ್ಯಾಕ್ ಮಾಡಲೇ ಬೇಡವಾ? ಬೇಡ ಸರ್, ಚೀಟಿಗಳು. ಅಪ್ಪ, ಎಲ್ಲ ರೆಡಿ ಆಯ್ತು. ಈಗ ಇದನ್ನ ಫ್ರಿಜ್ಜಲ್ಲಿ ಇಡಬೇಕು. ಏನಿದು? ಅಮ್ಮ ಯೂಟ್ಯೂಬ್ ನೋಡ್ಕೊಂಡೇನೋ ಮಾಡ್ತಿದ್ದಾರೆ. ಐಸ್ ಕ್ರೀಮು. ಐಸ್ ಕ್ರೀಮಾ? ನೀವು ಐಸ್ ಕ್ರೀಮ್ ಮಾಡ್ತಿದ್ದೀರಾ? ನಿಮ್ಮ ಮಾವನಿಗೆ ಐಸ್ ಕ್ರೀಮ್ ಅಂದ್ರೆ ತುಂಬಾ ಇಷ್ಟ ಅಂತೆ, ಮಾಡ್ಕೊಡ್ತೀರಾ ಅಂತ ಕೇಳಿದ್ರು, ಅದಕ್ಕೆ ಮಾಡ್ತಾ ಇದ್ದೀನಿ. ಅದಕ್ಕೆ ಅಮ್ಮ ಯೂಟ್ಯೂಬ್ ನೋಡಿಕೊಂಡು ಐಸ್ ಕ್ರೀಮ್ ಮಾಡ್ತಿದ್ದಾರೆ. ನೋಡಿದ್ಯಾ ಅಮ್ಮ ಅವ್ರಿಗೋಸ್ಕರ ಇಷ್ಟೆಲ್ಲ ಮಾಡ್ತಿದಾರಂತ? ನೀನು ಇದೆಯಾ? ನೋಡಿ ಅಮ್ಮ, ನಿಮ್ಮನ್ನು ತೋರಿಸಿ ಅಮ್ಮ ನೋಡು ಹಾಗೆ ಮಾಡ್ತಾರೆ, ಅಮ್ಮ ನೋಡು ಹೀಗೆ ಮಾಡ್ತಾರೆ, ನೀನು ಮಾತ್ರ ಏನೂ ಮಾಡಲ್ಲ ಅಂತ ಹಂಗಿಸ್ತಾನೆ ಇರ್ತಾರೆ. ಏಯ್, ಯಾಕೋ ನನ್ನ ಮುದ್ದು ಸೊಸೆನ ಹೀಗೆಲ್ಲ ಹಂಗಿಸ್ತೀಯ ನೀನು? ಹಾಂ,
ಹಾಗೆ ವಿಚಾರಿಸಿ. ಏನು ಈ ಥರ ಗದರಿಸ್ಬಿಟ್ರೆ ಹೆದರ್ಕೋತೀನಾ? ಗಂಡನ ಮೇಲೆ ಸುಪಾರಿ ಕೊಡ್ತಿದ್ಯಾ? ಇಂಥ ಬೆದರಿಕೆಗಳಿಗೆ ಹೆದರೋನಲ್ಲ ನಾನು. ಅಮ್ಮ ಇಷ್ಟಕ್ಕೆ ಬಿಡಬೇಡಿ, ಹವಾಜ್ ಹಾಕಿ. ಅದೇ ಮತ್ತೆ ಹೆಂಗಸರು ವಿರುದ್ಧವಾಗಿ ನಿಂತ್ಕೊಳ್ಳೋದು ಒಂದೇ, ಐಸ್ ಕ್ರೀಮ್ನ ಬೆಂಕಿ ಮುಂದೆ ಇಡೋದು ಒಂದೇ. ಕರ್ಗೋಗ್ಬಿಡ್ತೀಯ, ಹುಷಾರು. ಹೌದೌದು, ನೀವು ಹೆಂಗಸರು ಕೋಪ ಮಾಡಿಕೊಂಡ್ರೆ ಕರಗ್ಲೂ ಬೇಕು, ಕೊರಗ್ಲೂ ಬೇಕು. ಏನು ಹೆಂಡ್ತಿ, ಅಮ್ಮನಿಗೂ ಮಗನಿಗೂ ಹತ್ತಿಸ್ಕೊಡ್ತೀಯಾ? ಆಮೇಲೆ ಸಿಗು ಇದೆ ನಿನಗೆ. ಆಮೇಲೆ ಏನೋ ಮಾಡ್ತೀಯಾ? ನನ್ನ ಸೊಸೆ ಜೊತೆ ನಾನು ಇರೋವರೆಗೂ ಅವಳನ್ನ ಯಾರು ಏನು ಮಾಡೋಕ್ಕಾಗಲ್ಲ. ಅವಳನ್ನೇನಾದರೂ ನೋಯ್ಸಕ್ಕೆ ಬಂದರೆ ಏನು ಮಾಡ್ತೀರಾ? ಹೌದಲ್ವಾ? ನಾನು ಏನು ಮಾಡಲಿ ಪೂರ್ಣಿ? ಅಮ್ಮ ಪೆಟ್ಟು ಕೊಡ್ತೀನಿ ಅಂತ ಹೇಳಿ. ಅದೇ ಮತ್ತೆ ಪೆಟ್ಟು ಕೊಡ್ತೀನಿ. ಏನು ನೀವು ನನಗೆ ಪೆಟ್ಟು ಕೊಡ್ತೀರಾ? ಕೊಡಿ ನೋಡೋಣ. ಬೇಡ, ನಿಜವಾಗ್ಲೂ ಪೆಟ್ಟು ಕೊಡ್ತೀನಿ. ಅದೇನಾಗತ್ತೋ ಆಗ್ಬಿಡ್ಲಿ, ಕೊಡಿ ನೋಡೋಣ. ಕೊಡಿ ಅಮ್ಮ. ಪೆಟ್ಟು ಕೊಟ್ಟೆ ಬುದ್ಧಿ ಕಲಿಸ್ಬೇಕು, ಮೊಂಡಾಟ ಜಾಸ್ತಿ ಆಗ್ತಿದೆ. ಹೌದಾ? ಹಾಗಾದ್ರೆ ಈಗ ನೋಡು ಕೊಡ್ತೀನಿ. ಅವಿ, ಬೇಜಾರಾಯ್ತಪ್ಪ? ಅದು ನಾನು ತಮಾಷೆಗೆ. ಅಮ್ಮ, ಅಮ್ಮನ ಹತ್ರ ಈ ಥರ ಪೆಟ್ಟಿಂದು 15 ವರ್ಷ ಆಗಿತ್ತು. ತಾಯಿ ಆಡೋ ಪ್ರೀತಿ ಮಾತುಗಳಿಗಿಂತ ತಾಯಿ ಕೊಡೋ ಪುಟ್ಟ ಪೆಟ್ಟುಗಳು ಎಷ್ಟು ಹಿತವಾಗಿರುತ್ತಲ್ವ? ನಮ್ಮಮ್ಮನೂ ನನಗೆ ಇದೇ ಥರ ಪೆಟ್ಟು ಕೊಡೋರು. ಹಾಗೆಲ್ಲ ನನಗಿದ್ರ ಬೆಲೆ ಗೊತ್ತಾಗ್ತಿರ್ಲಿಲ್ಲ. ಆದರೆ ಇವತ್ತು ನಮ್ಮಮ್ಮನೇ ನನ್ನ ಎದುರು ಬಂದು ಪೆಟ್ಟು ಕೊಟ್ಟಾಗಾಯ್ತು. ಆದರೆ ಈ ಪೆಟ್ಟಲ್ಲಿ ತಾಯಿಗೆ ಮಗನ ಮೇಲಿರೋ ಪ್ರೀತಿ, ಕಾಳಜಿ, ಕೋಪ, ಅಧಿಕಾರ, ಮಮತೆ ಎಲ್ಲ ಇದೆ. ಹಲೋ, ಯಾರು? ಅಭಿ ಅವರ ಮಾತಾಡ್ತಾ ಇರೋದು? ನಾನ್ರಿ ಯಲಹಂಕ ಪೊಲೀಸ್ ಸ್ಟೇಷನ್ ಇಂದ ಸಬ್ ಇನ್ಸ್ಪೆಕ್ಟರ್ ಮಾತಾಡ್ತಾ ಇದ್ದೀನಿ. ಏನು ಪೊಲೀಸ್ ಸ್ಟೇಷನಿಂದನಾ? ಏನಾಗಬೇಕಿತ್ತು? ನಿಮ್ಮ ಕಂಪ್ನಿ ಹೆಸರಲ್ಲಿರೋ ಜಾಗದಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇದೆ ಅಂತ ನಮಗೆ ಸುದ್ದಿ ಬಂದಿದೆ. ಏನು ಹೇಳ್ತಾ ಇದ್ದೀರಾ ಸರ್? ನಮ್ಮ ಕಂಪ್ನಿ ಹೆಸರಲ್ಲಿರೋ ಜಾಗದಲ್ಲ? ಹೌದು, ಆ ಜಾಗದಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಲ್ವಾ?
ಅಲ್ಲಿ ಯಾರೋ 4 ಜನ ಡ್ರಗ್ಸ್ ತಗೊಂಡು ಅಕ್ಕಪಕ್ಕದ ಜನರ ಹತ್ರ ಗಲಾಟೆ ಮಾಡಿದ್ದಾರೆ. ಹಂಗಂತ ನಮಗೆ ಕಂಪ್ಲೇಂಟ್ ಬಂದಿದೆ. FIR ಫೈಲ್ ಮಾಡೋದಕ್ಕಿಂತ ಮುಂಚೆ ನಿಮಗೆ ವಿಷಯ ತಿಳಿಸೋಣ ಅಂತ ಫೋನ್ ಮಾಡಿದೆ. ಏನು ಡ್ರಗ್ಸಾ? FIR? ಏನು ಹೇಳ್ತಾ ಇದ್ದೀರಾ ಸರ್ ನೀವು? ಅಲ್ಲಿ ಯಾರು ತಾನು ಡ್ರಗ್ಸ್ ತಗೋತಾರೆ? ಅದನ್ನ ನೀವ್ ಹೇಳ್ಬೇಕು. ಜಾಗ ನಿಮ್ದು ತಾನೇ? ಇಲ್ಲಿಗಲ್ ಆಕ್ಟಿವಿಟೀಸ್ ಆಗಿರೋದ್ರಿಂದ, ಅದರಲ್ಲೂ ಡ್ರಗ್ಸ್ ಕೇಸ್ ಆಗಿರೋದ್ರಿಂದ ನಾವು FIR ಫೈಲ್ ಮಾಡಲೇಬೇಕು. ಒಂದ್ ವೇಳೆ ಇದು ನ್ಯೂಸ್ ಆಗ್ಬಿಟ್ರೆ ಕೇಸು ಇನ್ನ ಸ್ಟ್ರಾಂಗ್ ಆಗುತ್ತೆ. ಮೀಡಿಯಾದಲ್ಲೆಲ್ಲ ಬರೋಕ್ ಶುರುವಾದ್ರೆ ಜಾಗನ ನಾವು ಸೀಸ್ ಮಾಡಲೇಬೇಕಾಗತ್ತೆ. ಸರ್ ದಯವಿಟ್ಟು ಹಾಗೆಲ್ಲ ಮಾಡಬೇಡಿ ಪ್ಲೀಸ್. ಈ ವಿಚಾರನ ಇಲ್ಲಿಗೆ ಬಿಟ್ಬಿಡಿ. ಬೇಕಾದ್ರೆ ನಾನು ನಿಮಗೆ ಏನು ಲಂಚ ಕೊಡ್ತೀರಾ? ನಾನು ಯಾರು ಅಂತ ಗೊತ್ತಾ? ಇದು ಡ್ರಗ್ಸ್ ಕೇಸು, ನಾನ್ ಬೇಲಬಲ್ ಕೇಸು. ನೀವು ಅರೆಸ್ಟ್ ಆಗ್ತೀರಾ, ಜಾಗನೂ ಸೀಸ್ ಆಗುತ್ತೆ. ಸರ್ ಪ್ಲೀಸ್ ಕೋಪ ಮಾಡ್ಕೋಬೇಡಿ. ಈ ಜಾಗ ಸೀಸ್ ಆದರೆ ನಮಗೆ ತುಂಬ ಅವಮಾನ ಆಗುತ್ತೆ. ಇನ್ಯಾವತ್ತೂ ಹೀಗಾಗದೇ ಇರೋ ಥರ ನಾನು ನೋಡ್ಕೋತೀನಿ. ಅದೇಗಾಗುತ್ತೆ ರೀ? ಅಲ್ಲೆಲ್ಲ ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇದ್ದೀರಲ್ಲ, ಪ್ರತಿದಿನ ಹೋಗಿ ನೀವೇ ನೋಡ್ಕೋತೀರಾ? ಸರ್ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಾನು ಹೇಗಾದರೂ ಮಾಡಿ ಅದನ್ನೆಲ್ಲ ನಿಲ್ಲಿಸ್ತೀನಿ. ನೀವೇನ್ ಮಾಡ್ತೀರಾ ಅಂತ ನನಗೆ ಗೊತ್ತಿಲ್ಲ ಸರ್. ಇಷ್ಟೊತ್ತಿಗೆ ನಾನು ನಿಮ್ಮನ್ನ ಅರೆಸ್ಟ್ ಮಾಡಬೇಕಾಗಿತ್ತು. ಆದ್ರೆ ನಿಮ್ಮ ತಂದೆ ನನಗೆ ಪರಿಚಯ ಇರೋದ್ರಿಂದ ನಿಮ್ಮ ಹತ್ರನೇ ಮಾತಾಡೋಣ ಅಂತ ಫೋನ್ ಮಾಡಿದ್ದೀನಿ. ಈಗಲೂ ಅಷ್ಟೇ, ಮಾಧವ್ ಅವರು ನನಗೆ ಫೋನ್ ಮಾಡಿ ಮಾತಾಡಲಿ, ಈ ಕೇಸ್ನ ಇಲ್ಲೇ ಡ್ರಾಪ್ ಮಾಡ್ಬೋದಾ ಅಂತ ನಾನು ಯೋಚನೆ ಮಾಡ್ತೀನಿ. ಯಾವುದಕ್ಕೂ ನಿಮ್ಮ ತಂದೆಯವ್ರ ಹತ್ರ ಒಂದ್ಸರಿ ಕಾಲ್ ಮಾಡಿಸಿ, ಇಲ್ಲಾಂದ್ರೆ ನೀವು ಕಂಬಿ ಎಣಿಸ್ಬೇಕಾಗತ್ತೆ. ಸ್ಟೇಷನ್ಗೆಲ್ಲ ಕಾಲ್ ಮಾಡಿ ಮಾತಾಡೋದು ಬೇಡ. ವಿಷಯ ಪಬ್ಲಿಕ್ ಆಗುತ್ತೆ, ಆಮೇಲೆ ನಿಮಗೆ ತೊಂದರೆ ಆಗುತ್ತೆ. ಪರ್ಸನಲ್ ಆಗಿ ನನಗೆ ಕಾಲ್ ಮಾಡಿ. ನಿಮಗೆ ನಾಳೆವರೆಗೂ ಟೈಮ್ ಕೊಡ್ತೀನಿ. ಅಭಿ ಏನಾಯ್ತು? ಯಾಕೆ ಹೀಗೆ ಕೂತ್ಬಿಟ್ಟೆ? ನಮ್ಮ ಕಂಪ್ನಿ ಜಾಗದಲ್ಲಿ ಏನು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡೀತಾ ಇದೆಯಂತೆ. ಡ್ರಗ್ಸ್ ತಗೊಂಡು ಯಾರೋ ಗಲಾಟೆ ಮಾಡ್ತಿದ್ದಾರಂತೆ. SI ಕಾಲ್ ಮಾಡಿದ್ರು. ಪೊಲೀಸ್ ಕೇಸ್ ಆಗುತ್ತೆ, ನಿಮ್ಮ ಜಾಗ ಸೀಸ್ ಆಗುತ್ತೆ, ನಿಮ್ಮ ಮೇಲೆ ಕೇಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ವಾಟ್? ಇಲ್ಲೀಗಲ್ ಆ್ಯಕ್ಟಿವಿಟೀಸಾ? ಅದೇಗೆ ಸಾಧ್ಯ? ಡ್ಯಾಡಲ್ಲಿ ಕನ್ಸ್ಟ್ರಕ್ಷನ್ ನಡೀತಿದೆ ಅಂತ ಹೇಳಿದ್ರಲ್ವಾ? ಇದೆಲ್ಲ ಯಾಕಾದರೂ ಬೇಕಿತ್ತು ಅನಿಸ್ತಾ ಇದೆ. ಅಭಿ ಪ್ಲೀಸ್ ಈ ಥರ ಎಲ್ಲ ಹೇಳಬೇಡ. ನನಗೇನೋ ಮನೆಯವರೆಲ್ಲ ಯಾರೋ ಮಾಡಿಸ್ತಿದ್ದಾರೆ ಅನ್ನಿಸ್ತಿದೆ. ನಮ್ಮನೆಯವ್ರು ಯಾಕೆ ಹೀಗೆ ಮಾಡಿಸ್ತಾರೆ? ಆ ಜಾಗದ ಬಗ್ಗೆ ನಿನಗೆ ಭಯ ಹುಟ್ಸಕ್ಕಿರ್ಬೋದು. ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಈ ತಲೆ ಬಿಸಿ ಎಲ್ಲ ಬೇಕಾ ಅನಿಸ್ತಿದೆ. ಯಾರನ್ನು ನಂಬೋದು ಯಾರನ್ನು ಬಿಡೋದು ಒಂದು ಗೊತ್ತಾಗ್ತಿಲ್ಲ. ಮನೆಯವರೇ ಶತ್ರುಗಳಾಗಿ ಸ್ವಂತ ಮಗನೇ ತುಳಿಯಕ್ಕೆ ಹೊರಟ್ರೆ ಏನು ತಾನೇ ಮಾಡೋಕ್ಕಾಗುತ್ತೆ? ಏನು ಮಾತಾಡೋದಿದೆ ನಿನಗೆ? ನಾನಿನ್ ಕಾಯಲ್ಲ. ಒಂದೋ ಇರೋ ವಿಷಯನ ನೀನು ಮನೆಯವ್ರಿಗೆ ಹೇಳಬೇಕು. ಇಲ್ಲ ನಿನ್ನ ಬಗ್ಗೆ ಪ್ರತಿಯೊಂದು ಸತ್ಯನೂ ನಾನು ಮನೆಯವ್ರಿಗೆ ಹೇಳಬೇಕು. ಓ, ನಿರ್ಧಾರ ಮಾಡಿಕೊಂಡೇ ಬಂದಿದ್ದೀರಾ? ಹಾಗಿದ್ರೆ ಸರಿಯಾಗಿ ಕೇಳಿಸ್ಕೊಳ್ಳಿ. ನಾನು ನನ್ನ ನಿರ್ಧಾರನ ಹೇಳ್ತೀನಿ. ಅವತ್ತು ನಂದಗಿರಿಯಲ್ಲಿ ಆಗಿದ್ದ ಆಕ್ಸಿಡೆಂಟ್ ಬಗ್ಗೆ ನಾನು ಯಾರಿಗೂ ಹೇಳಲ್ಲ. ಹೇಳಲ್ವಾ? ಸರಿ ಬಿಡು, ಇಷ್ಟು ದಿನ ಕಾದಿದ್ದೆಲ್ಲ ವ್ಯರ್ಥ ಆಯಿತು. ಹಾಗಂತ ನಾನು ಸುಮ್ಮನೆ ಇರಲ್ಲ. ನಿನ್ನ ಬಗ್ಗೆ ಪ್ರತಿಯೊಂದು ನಮ್ಮ ಮನೆಯವರಿಗೆ ಗೊತ್ತಾಗಲೇಬೇಕು. ನಾನೇ ಅವ್ರಿಗೆ ಹೇಳ್ತೀನಿ. ಇಲ್ಲ, ಈ ವಿಷಯನ ನೀವು ಯಾರ ಹತ್ರನೂ ಹೇಳಲ್ಲ. ಅದಕ್ಕೋಸ್ಕರನೇ ನಾನು ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿರೋದು. ಈ ವಿಷಯದ ಬಗ್ಗೆ ನಾವು ಮಾತಾಡೋದು ಇದೇ ಕೊನೆ. ಇನ್ಯಾವತ್ತೂ ಈ ವಿಷಯ ಯಾರಿಗೂ ಗೊತ್ತಾಗಲ್ಲ. ಏನೋ ನನ್ನ ಮುಗಿಸೋ ಪ್ಲಾನ್ ಮಾಡಿದ್ಯಾ? ಖಂಡಿತ ಇಲ್ಲ. ನೀವು ಬದುಕಿರ್ಬೇಕು. ನನಗೋಸ್ಕರ ಅಲ್ಲದೆ ಹೋದರೂ ಈ ತಾಳಿಗೋಸ್ಕರನಾದರೂ ಬದುಕಿರ್ಬೇಕು. ನನಗೆ ವಿಧವೆ ಅನ್ನಿಸ್ಕೊಳ್ಳೋಕೆ ಇಷ್ಟ ಇಲ್ಲ.
ನಾನು ಬದುಕಿರೋವರೆಗೂ ಮುತ್ತೈದೆಯಾಗೇ ಇರಬೇಕು. ಇಷ್ಟೇ ಘನತೆ, ಇಷ್ಟೇ ಗೌರವ ಯಾವಾಗಲೂ ನನಗೆ ಸಿಗ್ತಿರ್ಬೇಕು. ಇಷ್ಟೆಲ್ಲ ಆಗಬೇಕು ಅಂದರೆ ನೀವು ಜೀವಂತವಾಗಿರಬೇಕು. ನಿಮ್ಮ ಒಳಗಿರೋ ರಹಸ್ಯ ಮಾತ್ರ ಯಾವತ್ತಿಗೂ ಬಯಲಾಗಬಾರ್ದು. ನೀನು ಎಂಥ ರಾಕ್ಷಸಿ ಅಂತ ಗೊತ್ತಿದ್ದು ನೀನು ಮಾಡಿದ ತಪ್ಪನ್ನ ನೀನೇ ಒಪ್ಕೋತೀಯ ಅಂತ ನಾನು ಇಷ್ಟು ದಿನ ಕಾದಿದ್ದು ತಪ್ಪಾಗೋಯ್ತು. ನಾನು ಬದುಕಬೇಕು ಅಂತ ನೀನು ಹೇಗೆ ಅಂದ್ಕೋತೀಯೋ ನೀನು ಸಾಯಬೇಕು ಅಂತ ನಾನು ಹಾಗೆ ಅನ್ಕೋತಿದ್ದೀನಿ. ದೇವ್ರಂತ ನಮ್ಮ ಮತ್ಕೆನ ಕೊಂದು ನಮ್ಮ ಮನೇನ ಸ್ಮಶಾನ ಮಾಡೋಕ್ಕೆ ಹೊರಟಿರೋಳಿಗೆ ಸಾವೇ ಸರಿಯಾದ ಶಿಕ್ಷೆ. ಹಾಗಂತ ನೀನು ಒಂದೇ ಸರಿ ಸಾಯಬಾರ್ದು. ನೀನು ಮಾಡಿರೋ ತಪ್ಪು ನಮ್ಮ ಮನೇಲಿ ಎಲ್ರಿಗೂ ಗೊತ್ತಾಗಿ ಅವಮಾನದಿಂದ ನರಳಿ ನರಳಿ ಸಾಯ್ಬೇಕು. ಅಬ್ಬಾ, ಎಷ್ಟೊಂದು ಕೋಪ ಇದೆ ರೀ ನಿಮಗೆ ನನ್ನ ಮೇಲೆ. ಇಷ್ಟು ವರ್ಷ ಹೆಂಡ್ತಿನ ಪ್ರೀತಿ ಮಾಡೋ ಗಂಡನ್ನ ನೋಡ್ತಿದ್ದೆ. ಈಗ ಹೆಂಡ್ತಿನ ಇಷ್ಟೊಂದು ದ್ವೇಷ ಮಾಡ್ತಿರೋ ಗಂಡನ್ನ ನೋಡ್ತಿದ್ದೀನಿ. ಆದರೆ ಇದ್ಯಾವುದು ನನಗೆ ವ್ಯತ್ಯಾಸ ಆಗಲ್ಲ. ಯಾಕಂದ್ರೆ ನೀವು ಅಂದ್ಕೊಂಡಿರೋದೇನೂ ನಡೆಯಲ್ಲ. ನಡೆಯೋದೆಲ್ಲ ನಾನು ಅಂದ್ಕೊಳ್ಳೋದು ಮಾತ್ರ.